ಇನ್ನು ಗೌರಿ ಗಣೇಶ ಹಬ್ಬಕ್ಕಾಗಿ ಊರುಗಳತ್ತ ಜನ ಹೊರಟಿದ್ದಾರೆ. ಇದರಿಂದಾಗಿ ಸರ್ಕಾರಿ ಬಸ್ಗಳು ರಶ್ ಆಗಿದ್ದಾವೆ. ಆದರೆ ಇದೇ ಸಂದರ್ಭವನ್ನು ಬಳಸಿಕೊಳ್ತಾ ಇರುವಂತಹ ಖಾಸಗಿ ಬಸ್ಗಳು ದುಬಾರಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾವೆ. ಖಾಸಗಿ ಬಸ್ಗಳಿಂದ ಮನಸ್ಸೋ ಇಚ್ಛೆ ಟಿಕೆಟ್ ದರವನ್ನ ನಿಗದಿಪಡಿಸಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ 3 ಪಟ್ಟು ಹಣ ವಸೂಲಿ ಮಾಡಲಾಗ್ತಾ ಇದೆ. ಟಿಕೆಟ್ ದರ ನೋಡಿ ಬೇಸರವಾಗುತ್ತೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರ ಹೆಚ್ಚಾದ್ರೂ ಊರಿಗೆ ಹೋಗಲೇಬೇಕು ಅಂತ ಜನ ಹೇಳ್ತಾ ಇರುವಂತದ್ದು. ಪ್ರಯಾಣಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಟಿಕೆಟ್ ರೇಟ್ ಯಾವ ರೀತಿ ಆಗಿದೆ ಅಂತ. ಬೆಂಗಳೂರಿನಿಂದ ಉಡುಪಿಗೆ ಮಾಮೂಲಿ ದರ 1000 ರೂಪಾಯಿ ಇದ್ರೆ ಈಗ 1600 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕೊಪ್ಪಳಕ್ಕೆ 700 ರೂಪಾಯಿ ಇದ್ರೆ 1400 ರೂಪಾಯಿ ದುಪ್ಪಟ್ಟು. ಮುಂದಿನ ಬುಧವಾರದ ದರ 649 ಇದ್ರೆ 1000 ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಶಿವಮೊಗ್ಗ ಅಂದರೆ ಇವತ್ತು ಹೋಗುವಂಥದ್ದು ರಿಟರ್ನ್ ಬರುವಂಥದ್ದು ಈ ರೀತಿಯಾಗಂತ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನು ಈ ರೀತಿಯಾಗಿ ದರವನ್ನು ನಿಗದಿಪಡಿಸಲಾಗಿದೆ. ಕರೆಕ್ಟಾಗಿ ಸ್ಯಾಟರ್ಡೇನೇ ಬಂದುಬಿಟ್ಟಿದೆ ಹಬ್ಬ. ಆರಾಮಾಗಿ ಹೋಗಿ ಬರ್ಬೇಕು. ಅದು ಮತ್ತು ಆಮೇಲೆ ಸಂಡೇ ಬಿಟ್ಟು ಬಂದರೆ ಮತ್ತೆ ಆಫೀಸಿಗೆ ಹೋಗ್ಬೋದು. ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಬರ್ಬೋದು ಅಷ್ಟೇ. ಮ್ಯಾನೇಜಬಲ್ ಏನಿಲ್ಲ, ಬರ್ತಾ ತುಂಬ ಟ್ರಾಫಿಕ್ ಆಯಿತು. ನಾನು ಮನೆ ಬಿಟ್ಟಿರೋದು 6 ಗಂಟೆ, ರೀಚ್ ಆಗಿರೋದು ಇಲ್ಲಿ 8:30. ತುಂಬ ಟ್ರಾಫಿಕ್ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಜಾಸ್ತಿನೇ ಇದೆ ಕ್ರೌಡು. ನಾನು ಬಂದುಬಿಟ್ಟು ಬುಕ್ ಮಾಡಿದ್ದು VRL. ಟಿಕೆಟ್ ಫೇರ್ ನಾವು ಮುಂಚೆ ಎಲ್ಲಕ್ಕೆಲ್ಲ 500ಗೆ ಬುಕ್ ಮಾಡ್ತಿದ್ವಿ, 500, 600. ಈಗೆಲ್ಲಕ್ಕೆಲ್ಲ 1700, 1800 ಆಗಿದೆ. ಆದರೂ ಹಬ್ಬ ಅಲ್ಲ, ಹೋಗ್ಬೇಕು, ಏನು ಪ್ರಾಬ್ಲಮ್ ಏನಿಲ್ಲ. ಅದು ಬಿಸ್ನೆಸ್ ಕಡೆನಾ, ಅದು ಸಮ್ ಫೆಸ್ಟಿವಲ್ ಎಲ್ಲ ಇರುತ್ತಾ, ಅವರಿಗೆ ಒಂದು ಚಾನ್ಸ್ ದುಡ್ಕೊಳಕ್ಕೆ. ಟಿಕೆಟ್ ಫೇರ್ ಭಾಳ ಇದೆ ಸರ್, ಕಂಪೇರೇಟಿವ್ ಮೊನ್ನೆಕ್ಕಿಂತನೂ ಈಗ ಭಾಳ ಇದೆ. ಸೊ ಈಗ ಕಮ್ಮಿ ಮಾಡಬೇಕು. KSRTCದವರು ಬುಕ್ಕಿಂಗ್ ಸಿಗವಲ್ತು. 1800. 700 ಇರುತ್ತೆ, 750 ಅಷ್ಟೇ. ಇವತ್ತು ಈಗ 1800 ಆಗಿದೆ. ಭಾಳ ಕಾಸ್ಟ್ಲಿ ಇದೆ. ಇವತ್ತಿದ್ದಂಗೆ ಡಬಲ್ ಆಗಿದೆಲ್ಲ ಸರ್, ಏನು ಹೇಳ್ತೀರಾ ಸರ್? ಏನು ಗಣೇಶ ಹಬ್ಬ ಹೋಗ್ಬೇಕು ಮತ್ತೆ ಊರಿಗೆ, ಅದಷ್ಟೇ. ಅವ್ರಿಗೊಂದು ಅಪಾರ್ಚುನಿಟಿ ಜಾಸ್ತಿ ಅವ್ರು ಗಳಿಸ್ಕೊಳ್ಳಿಕ್ಕೆ. ಸೊ ಅವರು ಜಾಸ್ತಿ ಮಾಡ್ತಾರೆ, ಇದೆಲ್ಲ ತೊಂದರೆ ಆಗತ್ತೆ ಅಷ್ಟೇ. ಇಲ್ಲಿಂದ ಗುಳದಗುಡ್ಡ ಹೋಗಬೇಕು ಸರ್. ನಮ್ಮದು ಬಸ್ ಚಾರ್ಜ್ ಇರೋದು 650, 700 ಲಾಸ್ಟ್. ಇವತ್ತು 1850 ಮಾಡಿದ್ದಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಅದು ಒಂದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಬಟ್ ಹೋಗಲೇಬೇಕು, ಎಲ್ಲರನ್ನೂ ನೋಡಲೇಬೇಕಲ್ಲ. ಆದರೂ ಕೂಡ ಸರ್ ಈ ಥರ ರೈಸ್ ಮಾಡೋದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅದನ್ನ ಯಾರ ಜೊತೆ ನಾವು ಮಾತಾಡ್ಬೇಕು ಹೇಳಿ ಸರ್? KSRTC ಅದು ಇದು ಆದರೆ ನಾವು ಏನೋ ಒಂದು ಅಲ್ಲಿ ಹೋಗಿ ಕಂಪ್ಲೇಂಟ್ ಆದ್ರೆ ಎಲ್ಲ ಮಾಡ್ತೀವಿ. ಇಲ್ಲಿ ಇವ್ರ ಹತ್ರ ಏನೋ ಮಾತಾಡೋಕ್ಕಾಗಲ್ಲ. ಬೇಕಾದರೆ ಬನ್ನಿ, ಇಲ್ಲಾಂದರೆ ಬಿಡಿ, ಆ ಥರ ಅಂತ ಹೇಳ್ತಾರೆ. ಅಗತ್ಯ ಇದೆ, ಹೋಗಲೇಬೇಕು, ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ನಾವು ಹೋಗ್ತಾ ಇರಲಿಲ್ಲ ಸರ್. ಅಗತ್ಯ ಇರುತ್ತೆ ಅಂತ ಅನ್ನೋದು ಮೇನಲ್ಲ, ಇದು ಒಂದು ದೇವರ ಕಾರ್ಯ ಇರೋದರಿಂದ ಬೇರೆ ಏನೋ ಇದ್ದರೆ ಹೋಗ್ಲಿ ಬಿಡೋ ಇದು ಅಂತ ಅಂದ್ಕೊಂಡ್ಬಿಟ್ಟು ನಾವು ಬಿಡ್ತಿದ್ವಿ. ದೇವ್ರ ಸಲುವಾಗಿ ಹೋಗ್ತಾ ಇದ್ದೀವಲ್ಲ, ಎಲ್ಲರನ್ನೂ ಭೇಟಿ ಆದಂಗೆ ಆಗತ್ತೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸರ್. ಇದನ್ನು ನಾವು ಮಾತಾಡೋದಕ್ಕಿಂತ ಇವರೆಲ್ಲ ಟೂರಿಸ್ಟ್ ಅವರೆಲ್ಲ ಫಸ್ಟೇ ಅವರು ಮಿಂಗಲ್ ಆಗಿಬಿಟ್ಟು ಮಾತಾಡ್ಕೊಂಡಿರ್ತಾರೆ. ಈಗ ನಾ ಹೇಳಿದ್ನಲ್ಲ, KSRTC ಇವೆಲ್ಲ RTC ಬಸ್ಗಳಲ್ಲೆಲ್ಲ ಅವರು ರೇಟ್ ಜಾಸ್ತಿ ಇಲ್ಲ ಅವ್ರದ್ದು. ಇದು ಮಹಿಳೆಯರಿಗೆ ಫ್ರೀ ಅನ್ನೋದ್ರಿಂದ ಅಲ್ಲೆಲ್ಲ ರೇಷ್ ಆಗಿರುತ್ತೆ. ಅದಕ್ಕೆ ಇದನ್ನು ಬಳಸ್ಕೊಂಡಿರ್ತೀವಿ. ಅವರು ಜಾಸ್ತಿ ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ.